ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಗಿರೀಶ್ ಕಾರ್ನಾಡರು ಹುಟ್ಟಿದ್ದು ಮಹಾರಾಷ್ಟ್ರದ ಮಾಥೆರಾನ್ದಲ್ಲಿ. ಬೆಳೆದದ್ದು ಶಿರಸಿ, ಧಾರವಾಡ, ಪುಣೆ, ಮುಂಬೈಗಳಲ್ಲಿ. ಮನೆ ಮಾತು ಕೊಂಕಣಿ. ಶಿರಸಿಯನ್ನು ಹೊರತುಪಡಿಸಿದಂತೆ ಅಚ್ಚ ಕನ್ನಡವನ್ನು ಕೇಳಿದ್ದು, ಮಾತನಾಡುವ ಅವಕಾಶ ದೊರೆತದ್ದು ಕಡಿಮೆಯೇ. ಶಿರಸಿಯ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಕನ್ನಡವನ್ನು ಕಲಿತಿದ್ದ ಗಿರೀಶ ಮುಂದಿನ ವ್ಯಾಸಂಗಕ್ಕೆ ಇಂಗ್ಲಿಷ್ ಮತ್ತು ಗಣಿತಗಳನ್ನು ಆರಿಸಿಕೊಂಡಿದ್ದರು. ತಾನೊಬ್ಬ ಇಂಗ್ಲಿಷ್ ಬರಹಗಾರನಾಗಬೇಕು. ಇಂಗ್ಲೆಂಡಿನ ಆಕ್ಸ್ಫರ್ಡ್ನಲ್ಲಿ ನೆಲೆಸಿ ಪ್ರಖ್ಯಾತ ಇಂಗ್ಲಿಷ್ ಕವಿಗಳಾದ ಎಲಿಯಟ್, ಆಡೆನ್ರವರಂಥವರೊಡನೆ ಮೆರೆದಾಡಬೇಕು. ಗಿರೀಶರಿಗೆ ರೋಡ್ಸ್ ವಿದ್ಯಾರ್ಥಿ ವೇತನ ಲಭಿಸಿ ಅವರ ಕನಸನ್ನು ನನಸು ಮಾಡಿಕೊಳ್ಳಲು ಸದವಕಾಶ ಒದಗಿತ್ತು. ಗಿರೀಶರು ರಾಜಾಜಿಯವರು ಬರೆದ ಮಹಾಭಾರತವನ್ನು ಓದಿದರು. ಆದಿಪರ್ವದಲ್ಲಿ ಬರುವ ಯಯಾತಿಯ ಉಪಾಖ್ಯಾನ ಅವರಿಗೆ ತುಂಬ ಇಷ್ಟವಾಯಿತು. ಯಯಾತಿ, ಪುರು, ದೇವಯಾನಿ ಮೊದಲಾದವರು ತಮ್ಮೆದುರಿನಲ್ಲೇ ಸಂಭಾಷಿಸುತ್ತಾ ಅಭಿನಯಿಸುತ್ತಿರುವಂತೆ ತೋರತೊಡಗಿದರು. ಆವೇಶ ಬಂದವರಂತೆ ಗಿರೀಶ್ ಆ ಸಂಭಾಷಣೆಗಳನ್ನೆಲ್ಲ ತಮಗೆ ತೋರಿದಂತೆ ಬರೆಯತೊಡಗಿದರು. 3 ವಾರ ಕಳೆಯುವುದರೊಳಗೆ ಯಯಾತಿ ನಾಟಕ ಸಿದ್ಧವಾಯಿತು. ಬರೆದದ್ದು ಮರಾಠಿಯಲ್ಲೋ, ಕೊಂಕಣಿಯಲ್ಲೋ, ಇಂಗ್ಲೀಷ್ನಲ್ಲೋ ಅಲ್ಲ. ಗಿರೀಶರಿಗೆ ಅಷ್ಟೇನು ಸಿದ್ಧಿಸಿರದೇ ಇದ್ದ ಕನ್ನಡದಲ್ಲಿ. ಮಿತ್ರನೊಡನೆ ತಾವು ನಾಟಕವನ್ನು ಬರೆದ ಸಡಗರವನ್ನು ಗಿರೀಶ್ ವರ್ಣಿಸತೊಡಗುತ್ತಿದ್ದಂತೆಯೇ ಅವನು ಅಚ್ಚರಿಯಿಂದ ಕೇಳಿಯೇ ಬಿಟ್ಟ. ನಾಟಕ ಬರೆದ್ಯಾ? ಅದು ಕನ್ನಡದಲ್ಲಿ? ಅದು ಹೇಗೆ ಬರೆದೆ? ಧಾರವಾಡಕ್ಕೆ ಬಂದವರೇ ಗಿರೀಶ ತಮ್ಮ ಮೊದಲ ಸಾಹಿತ್ಯ ಕೃತಿಯನ್ನು ಕೈಯಲ್ಲಿ ಹಿಡಿದು ನೇರವಾಗಿ ಮನೋಹರ ಗ್ರಂಥಮಾಲೆಯ ಜಿ.ಬಿ. ಜೋಶಿಯವರ ಮನೆಗೆ ಹೊರಟರು. ಜೋಶಿಯವರು ಹಸ್ತಪ್ರತಿಯನ್ನು ಓದಿ ಹಿಂತಿರುಗಿಸುವಾಗ, ನಾಟಕದ ಕೊನೆಗೆ ದಾಸಿ ತನಗೆ ತಾನೇ ಮಾತಾಡಿಕೊಳ್ತಾಳಲ್ಲ, ಆ ಭಾಗ ಚೆನ್ನಾಗಿದೆ ಎಂದಷ್ಟೇ ಹೇಳಿ ಕಳುಹಿಸಿದರು. ಗಿರೀಶರ ಸಂಭ್ರಮ ಅಷ್ಟಕ್ಕೆ ಕೊನೆಗೊಂಡಿತು. ಇನ್ನು ಕನ್ನಡದ ಸಂಬಂಧ ಅಷ್ಟೇ ಏಕೆ, ಭಾರತದ ಸಂಬಂಧವೂ ಮುಗಿದ ಹಾಗೆ ಎಂದು ನಿರ್ಧರಿಸಿಕೊಂಡೇ ಗಿರೀಶ ಇಂಗ್ಲೆಂಡಿನ ಹಡಗು ಹತ್ತಿದರು. ಕೆಲವು ತಿಂಗಳ ತರುವಾಯ ಗಿರೀಶರ ಆಕ್ಸ್ಫರ್ಡ್ ವಿಳಾಸಕ್ಕೆ ಒಂದು ಪತ್ರ ಬಂದಿತ್ತು. ಕೀರ್ತಿನಾಥ ಕುರ್ತಕೋಟಿಯವರು ಯಯಾತಿ ನಾಟಕವನ್ನು ಓದಲು ತಾವು ಉತ್ಸುಕರಾಗಿದ್ದು ಹಸ್ತಪ್ರತಿಯನ್ನು ಕಳುಹಿಸಿಕೊಡುವಂತೆ ಕೇಳಿದ್ದರು. ಗಿರೀಶರ ಉತ್ಸಾಹ ಮರಳಿ ಗರಿಗೆದರಿತ್ತು. ಕುರ್ತಕೋಟಿಯವರು ತಪ್ಪುಗಳನ್ನೆಲ್ಲ ತಿದ್ದಿ ಪರಿಷ್ಕರಿಸಿದರು. ಪರಿಷ್ಕಾರಗೊಂಡ ಪುಸ್ತಕವನ್ನು ಜೋಶಿ ತಮ್ಮ ಗ್ರಂಥಮಾಲೆಯಿಂದ ಪ್ರಕಟಿಸಿದರು. 1961ರಲ್ಲಿ ಪ್ರಕಟವಾದ ನಾಟಕ ಅಪಾರ ಮೆಚ್ಚುಗೆಗೆ ಪಾತ್ರವಾಯಿತು. ಯಯಾತಿ ಕನ್ನಡ ಸಾಹಿತ್ಯದ ಅತ್ಯುತ್ತಮ ಕೃತಿಗಳಲ್ಲಿ ಒಂದೆಂದು ವಿಮರ್ಶಕರು ಹೊಗಳಿದರು. ನಾಟಕವು ಹಿಂದಿ, ಇಂಗ್ಲಿಷ್ ಭಾಷೆಗಳಿಗೂ ಅನುವಾದಿತವಾಗಿ ಅನೇಕ ರಂಗಪ್ರಯೋಗಗಳನ್ನು ಕಂಡಿತ್ತು. ಈ ಹೊತ್ತಿಗೆ ಇಂಗ್ಲೆಂಡ್ನಲ್ಲಿ 1 ವರ್ಷ ಕಳೆದಿದ್ದ ಗಿರೀಶರಿಗೆ ವಿದೇಶಿ ಮೋಹ ಕುಂದಿತ್ತು. ಪ್ರತಿಭೆಗೆ ಇಂಗ್ಲೆಂಡ್ನಲ್ಲಿ ತೆರೆದ ಸ್ವಾಗತ ದೊರಕಿಬಿಡುತ್ತದೆ, ಪುರಸ್ಕಾರ ಲಭ್ಯವಾಗುತ್ತದೆ ಎಂಬ ನಿರೀಕ್ಷೆ ತಪ್ಪು ಎಂದು ಮನದಟ್ಟಾಗಿತ್ತು. ಇಂಗ್ಲಿಷರ ನಡುವೆ ತಾವು ಪರಕೀಯರೆನ್ನುವ ಭಾವನೆ ಉಳಿದೇ ಇತ್ತು. ಯಯಾತಿ ನಾಟಕವನ್ನು ಇಂಗ್ಲಿಷ್ನಲ್ಲಿ ಬರೆದಿದ್ದರೆ ಈಗ ಕನ್ನಡ ನೆಲದ ವಿಮರ್ಶಕರು ಮುಕ್ತಕಂಠದಿಂದ ಕೊಂಡಾಡಿದ ಹಾಗೆ ಇಂಗ್ಲಿಷರು ಹೊಗಳುತ್ತಿದ್ದರೆ ಎಂಬ ಪ್ರಶ್ನೆಯನ್ನು ಗಿರೀಶ ತಮಗೆ ತಾವೇ ಕೇಳಿಕೊಂಡರು. ಖಂಡಿತ ಇಲ್ಲ. ತನ್ನ ನಾಟಕವನ್ನು ಓದಿ ಇಷ್ಟರ ಮಟ್ಟಿಗೆ ಹೊಗಳಿ ಹಾರೈಸುವ, ಟೀಕಿಸಿ ಬೈದು ತಿದ್ದುವ ಆತ್ಮೀಯ ಜನರಿರುವ ಕನ್ನಡದ ನೆಲವನ್ನು ಬಿಟ್ಟು ಪರಕೀಯ ನಾಡಿನಲ್ಲಿ ಬೇರು ಬಿಡಲು ತಾನೇಕೆ ಒದ್ದಾಡಬೇಕು ಎಂಬ ತಿಳುವಳಿಕೆ ಮೂಡಿತು. ಆಕ್ಸ್ಫರ್ಡ್ನಲ್ಲಿ ವ್ಯಾಸಂಗ ಮುಗಿಯುತ್ತಿದ್ದಂತೆಯೇ ಭಾರತಕ್ಕೆ ಮರಳುವುದೇ ಲೇಸು ಎಂದು ಗಿರೀಶರು ನಿರ್ಧರಿಸಿಕೊಂಡರು. ಯಯಾತಿ ನಾಟಕ ಗಿರೀಶರ ಬಾಳಿಗೆ ಇನ್ನೂ ಒಂದು ಮಹತ್ವದ ತಿರುವು ನೀಡುವಲ್ಲಿ ಯಶಸ್ವಿಯಾಗಿತ್ತು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901996326. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.